पान 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 बनारस पान पान ಬನ್ನಿ ಪಾನ್ ಅಲ್ಲಿ ನೋಡಿ ಇವ್ ನೋಡಿ ಎಷ್ಟು ನಿರ್ದಯೆಯಿಂದ ಕಚ್ಕ ಪಿಚ್ಕ ಆಗದು ಪಿಚ್ಕಾರಿಲಿ ಹೋಲಿ ಉಗುಳ್ದಂಗೆ ಉಗಿತಾನೆ ಇದ್ದಾನೆ ಅವನ ಕೈಯಲ್ಲಿರೋ ಅದೇ ಪಾನ್ ಡಬ್ಬಿನೇ ಕದಿಬೇಕಾಗಿರೋದು ಬನ್ನಿ ದಣಿಮಣಿ ಅರೆ ಮಿಯಾ ಕಹಾ ಜಾ ರಹಾ ಹೈ ಕೈಸನ್ ಬಾ ठीक बा आज पान नहीं खाएंगे खा ಇದು ಕವನ ಇಲ್ಲದೆ ಹಾಡಾಗೋಯ್ತು ನಿಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ನಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಆದ್ರೆ ನಿಮಗೆ ಇದು ಗೊತ್ತಾಗಿದೆ ನಾನು ಪಾನ್ ತಿಂತೀನಿ ಅಂತ ಅರೆ ಮಿಯಾ ಹತ್ತಿ ಅಂತ ಕಂಬಳಿಯಲ್ಲಿ ಚಿಟ್ಟೆ ಕೆಂಪು ಕೆಂಪು ಅರೆ ನಿಮ್ಮ ಮಾತುಗಳನ್ನ ಕೇಳಿದ್ರೆ ಆಗತ್ತೆ ಕಿವಿ ತಂಪು ಜಗತ್ತಿನಲ್ಲಿ ಎಂತೆಂತ ವಿಶೇಷ ವ್ಯಕ್ತಿಗಳಿರ್ತಾರೆ ಆದ್ರೆ ನಿಮ್ ತರ ಪಾನ್ಗೆ ಮರ್ಯಾದೆ ಕೊಡೋ ವ್ಯಕ್ತಿಗಳು ಯಾರಾದ್ರೂ ಇರ್ತಾರ ಸರಿ ತೋರ್ಸಿ ನಿಮ್ಮ ಹತ್ರ ಯಾವ ಪಾನ್ ಇದೆ ಅಂತ ಸುಭಾನಲ್ಲ ಜನಾಬೆ ಅಲಿ ಪ್ರಸಿದ್ಧಿಯಾಗಿದೆ ನಮ್ಮ ಪಾನ್ ಬನಾರಸ್ನ ಗಲ್ಲಿ ಗಲ್ಲಿಯಲ್ಲಿ ಬಾಯಲ್ಲಿ ಹಾಕಿ ನಮ್ಮ ಈ ಪಾನು ತಗೊಳ್ಳಿ ನಿಮ್ಗೋಸ್ಕರನೇ ಬನಾರಸ್ನ ಸ್ವಾದಿಷ್ಟ ಪಾನು ಇದನ್ ತಗೊಳ್ಳಿ ತಿನ್ನಿ ಚೆನ್ನಾಗಿದೆ ನಾನು ತೀರ್ಪನ್ನ ಎದುರಿಸ್ತೀನಿ ಆದ್ರೆ ಈ ಬನಾರಸ್ನ ಪಾನ್ ಕಬ್ಬನ್ ಮಿಯಾ ಬಾಯೊಳಗೆ ಹೋಗೋಕ್ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಇಲ್ಲ ನನ್ನ ಕ್ಷಮಿಸ್ಬಿಡಿ ಮೂರ್ಖರ ಅವ್ರನ್ನ ಓಡಿಸ್ಬಿಟ್ರಲ್ಲೋ ಅರೆ ರುಕಿ ಅಂತ ಸಹಿ ಅದು ಹೇಗೆ ಕಳಿಸ್ಬಿಡ್ತೀವಿ ನಿಮ್ಮನ್ನ ಹಾಗೇನೆ ಯಾಕಿಲ್ಲ ನಾನೇ ನಿಮ್ಮ ಹತ್ರ ಸಾಲ ಮಾಡಿದ್ದೀನ हमारे कहने का मतलब है ये जो नालायक है ना ये नहीं ना जानते कि नजर कहाँ पर रखनी है ಎಲ್ಲಿಡ್ಕೋಬೇಕು ನಾನು ಹೇಳೋದೇನಂದ್ರೆ ಇವರಿಬ್ಬರಿಗೆ ಗೊತ್ತಿಲ್ಲ ಮತ್ತೆ ನಿಮ್ಮ ಗಮನ ಏನಿದೆ ಅದು ಬನಾರಸ್ ಪಾನ್ ಮೇಲೆ ಇಲ್ಲ ಕಲ್ಕತ್ತಾ ಪಾನ್ ಮೇಲೆ ಇರೋದು ಆಪಿತ ಹೇ ಪಾನ್ ಕಿ ಅಸ್ಲಿ ಪಾರ್ಕಿ ನಿಮ್ಗೆ ಗೊತ್ತಾಯ್ತು ಬರೀ ಕಲ್ಕತ್ತಾದ ಪಾನು ಕಬ್ಬನ್ ಮಿಯಾ ಬಾಯೊಳಗೆ ಹೋಗುತ್ತೆ ಅಂತ ಹಮೇ कैसे पता नहीं होता मिया ನಾನು ಎಷ್ಟು ಜನಕ್ಕೆ ಸುಣ್ಣ ಹಚ್ಚಿಲ್ಲ ಹೇಳೋ ಸುಣ್ಣ ನಾನು ಏನ್ ಹೇಳ್ತೀನಿ ಅಂದ್ರೆ ಅದೆಷ್ಟೋ ಪಾನ್ಗಳಿಗೆ ಸುಣ್ಣ ಹಚ್ಚಿದೀನಿ ಅಂತ ಕಲ್ಕತ್ತಾದ ಪಾನ್ ಇದು ತಗೊಳ್ಳಿ ನೋಡಿ ಕಲ್ಕತ್ತಾ ಪಾನ್ ಎಷ್ಟು ಅದ್ಭುತವಾಗಿದೆ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ಇದರ ರುಚಿ ಮಾಷಾ ಅಲ್ಲ ಅದ್ಭುತವಾಗಿರುತ್ತೆ ವಾಹ್ ಜಮಾಲ್ ಏ ಪಾನ್ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ ಮುಟ್ಟಾಳಂಗೆ ನೋಡಿ ನಾನು ಈ ಪಾನ್ಗೆ ನೀವು ಕೇಳಿದಷ್ಟು ಕೊಡೋದಕ್ಕೆ ತಯಾರಿದ್ದೀನಿ ಈಗ ಇದ್ರ ಬೆಲೆ ಹೇಳಿ ನೋಡು ಮಿಯಾ ಈ ಪಾನ್ ಇದೆಯಲ್ಲ ಇದು ತೋರ್ಸೋಕಷ್ಟೇ ಮಾರೋದಕ್ಕಲ್ಲ ಅಲ್ಲ ಮಿಯಾ ಇದು ಪಾನ್ ಇದು ಆನೆ ಆಹಾರ ಅಲ್ಲ ತಿನ್ನೋದಕ್ಕೊಂದು ಮತ್ತೆ ತೋರ್ಸೋದಕ್ಕೊಂದು ನೋಡಿ ನಮಗೆ ನಿಮ್ಮ ಪಾನ್ ಬೇಕು ಅಂದ್ರೆ ನಾನು ನಿಮ್ಮ ಪಾನ್ನ ತಗೋಬೇಕು ಅಂತಿದ್ದೀನಿ ಅರೆ ಮಿಯಾ ದರ್ಬಾರ್ನಲ್ಲಿ ನಿಮ್ಮ ಚುಟುಕುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಆ ದೇವರಿಗೂ ನಗು ತಡಿಯಕ್ಕಾಗೋದಿಲ್ಲ ಮತ್ತೆ ನಿನ್ನ ಮುಖ ಹೇಗಿದೆ ಅಂದ್ರೆ ನಿನ್ನಂತವನಿಗೆ ಪಾನ್ ತಿನ್ಸಿ ನಾನು ಪಾನ್ಗೆ ಅವಮಾನ ಮಾಡೋದಿಲ್ಲ ನಾಲ್ಗೆ ಬಿಗಿ ಹಿಡಿದು ಮಾತಾಡೋ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದೀಯಾ ಈಗ ತಾನೇ ಹೇಳ್ತಾ ಇದ್ದೆ ನಾವು ಪಾನ್ಗೆ ನಿಜವಾದ ಯೋಗ್ಯರು ಅಂತ ಅಯ್ಯೋ ನೀನು ಎಷ್ಟು ಪಾನ್ ಮಾರಕ್ಕಾಗಿಲ್ವೋ ಅಷ್ಟು ನಾನು ಹುಡ್ತಿದ್ದೀನಿ ಹೇಳಿಲ್ವಾ ಇದನ್ನ ಮಾರೋದಿಕ್ಕಾಗಲ್ಲ ಅಂದ್ರೆ ಮಾರೋದಿಕ್ಕಾಗಲ್ಲ ಅಷ್ಟೇ ಅರೆ ಅವರಂತೂ ಹೀಗೇನೆ ಯಾವಾಗ ನೋಡಿದ್ರು ಬೇಗ ಕೊಪ್ಪಿಸ್ಕೊಂಡ್ಬಿಡ್ತಾರೆ ಸರಿ ಬರ್ತೀವಿ ಏನ್ ವಿಚಿತ್ರ ಅಂತ ಈಗ ನೋಡೋಣ ಪಾನಿನ ಖಾಲಿ ಡಬ್ಬಿ ಜೊತೆ ಹೇಗ್ ಮಾಡ್ತಾರೆ ಇವತ್ತು ದರ್ಬಾರಿನಲ್ಲಿ ಇವರು ಚಮತ್ಕಾರನ ಡಬ್ಬದಲ್ಲಿ ಪಾನ್ಗಳೇ ಇಲ್ಲದೆ ಸೋಲ್ತಾನೆ ಈಗ ಕಬ್ಬನ್ ಮಿಯಾ ಜಂಗ್ ಮತ್ತೆ ಆಗತ್ತೆ ದರ್ಬಾರ್ನಲ್ಲಿ ಇವರ ಚುಟುಕಗಳಿಗೆ ಮುಖಭಂಗ ಪಾನ್ 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 ಹೇ ಮಾತೆ ಸದಾ ನಿಮ್ಮ ಆರಾಧನೆನೇ ಮಾಡ್ತಾ ಇರೋ ನಿಮ್ಮ ಪುತ್ರನಿಗೋಸ್ಕರ ನಾನಿವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವನನ್ನ ರಕ್ಷಿಸಿ ಅವನು ವಿಜಯಿ ಆಗೋ ಹಾಗೆ ಮಾಡಿ ನನ್ನ ಈ ಪ್ರಾರ್ಥನೆ ನಿಜ ಆಗ್ಲಿ ಅಂತ ನಾನು 11 ಜನ ಬ್ರಾಹ್ಮಣರಿಗೆ ಪಾಯಸ ಮಾಡಿ ಬಡಿಸ್ಬೇಕು ಅಂತ ಇದ್ದೀನಿ ಹಾಲು ಹೊಡೆದೋಯ್ತು ಇದೆಂಥ ಅಪಶಕುನ ಅಮ್ಮ 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 ಇಲ್ಲಿ ನೋಡಿ ಹಾಲು ಹೊಡೆದೋಯ್ತು ಇದೆಂಥ ಅಪಶಕುನ ಅಮ್ಮ ಹಾಲು ಹೊಡೆದೋಯ್ತು ಅಮ್ಮ ರಾಮಂಗೇನಾದ್ರೂ ಹಾಲು ತಾನೇ ಹೊಡೆದಿದ್ದು ಇನ್ನು ಆಕಾಶ ತಲೆ ಮೇಲೆ ಬಿದ್ಬಿಡ್ತಾ ಅದಕ್ಕೆ ಇಷ್ಟಾಗಿ ಹೆದರ್ಬೇಕು ಬೇರೆ ಹಾಲು ಬಳಸ್ಕೊಂಡ್ರೆ ಆಯ್ತು
ಒಡೆದು ಹೋಗಿರೋ ಹಾಲಲ್ಲೂ ಸಿಹಿ ತಿಂಡಿನ ಮಾಡಬಹುದು. ಅದಕ್ಕೆ ಬುದ್ಧಿ ಮತ್ತೆ ಚಾಣಾಕ್ಷತನ ಬೇಕು ಅಷ್ಟೇ. ಅದು ನನ್ ರಾಮನ್ ಹತ್ರ ಇದೆ. ನೀನು ಚಿಂತೆ ಮಾಡ್ಬೇಡ, ಅವನಿಗೇನು ಆಗಲ್ಲ. ಹೌದು ಅಮ್ಮ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ವಾ? ಎಷ್ಟೇ ಕಷ್ಟವಾಗಿರೋ ಸಮಸ್ಯೆ ಆದ್ರೂನು ಚಿಟ್ಕೆ ಹೊಡೆಯೋದ್ರಲ್ಲಿ ನಿಭಾಯಿಸ್ತಾನೆ. ಕಾಳಿ ಮಾತೆ ಅವನನ್ನ ಕಾಪಾಡ್ತಾಳೆ. ಮಹಾರಾಜರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಇದು ಕಬ್ಬನ್ಮೆಯ ಕಡೆಯಿಂದ. ಏನಾಯ್ತು? ಪಂಡಿತ ರಾಮಕೃಷ್ಣ ಇನ್ನೂ ದರ್ಬಾರಿಗೆ ಬಂದಿಲ್ವಲ್ಲ? ಮಹಾರಾಜ, ನಿನ್ನೆ ನೀವು ಕೊಟ್ಟ ಸಲಹೆಯಿಂದ ಅವನ ಬುದ್ಧಿ ಸರಿಯಾಗಿ ಅವನು ವಿಜಯನಗರದ ರಸ್ತೆಯನ್ನು ಹಿಡಿದಿರಬಹುದು ಮಹಾರಾಜರೇ. ಹೌದಾ? ನಿನ್ನೆ ಒಬ್ಬ ಬುದ್ಧಿವಂತ ಪಂಡಿತನಾಗಿದ್ದವನು ಇವತ್ತು ಓಡ್ಹೋದ್ನಾ? ತಮ್ಮ ಭಾಗ್ಯವನ್ನು ಉಳಿಸಿಕೊಳ್ಳಲು ಓಡ್ಹೋದ ಪಂಡಿತ ರಾಮಕೃಷ್ಣ ನಮ್ಮ ದರ್ಬಾರಿನಲ್ಲಿ ಭಾಗವಹಿಸುವ ಬದಲು ಓಡ್ಹೋದ. ಓಡಲ್ಲ, ಅದ್ ಹೇಗೆ ಓಡೋಗ್ಬಿಟ್ಟ? ಓಡೋ ಅಭ್ಯಾಸ ಅಂತೂ ನಿಮ್ದಾಗಿದೆ ಗುರುಗಳೇ, ಅವನು ಹೇಗೆ ಓಡೋಗ್ಬಿಟ್ಟ? ಗುರುಗಳೇ, ಯೋಚನೆ ಮಾಡಿ. ನಿಮ್ಮನ್ನೇನಾದ್ರೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂದ್ರೆ ಏನ್ ಮಾಡ್ತೀರಾ ಗುರುಗಳೇ? ನಾನ್ ನಿನ್ ಬಾಗ್ಲಲ್ಲಿ ನಿಂತಿದ್ದೀನಿ ಜೋಗಿ. ನಾನು ನಿನ್ನ ಪ್ರೇಮ ರೋಗಿ. ಅರೇ ಇಲ್ಲ, ಇದ್ರ ಮೇಲಂತೂ ಸೌದಾಮಿನಿ ನಗ್ತಾಳೆ, ಅದು ಗುರುಗಳ ಮೇಲೆ ನಗ್ತಾಳೆ. ಗುರುಗಳೇ, ಬಾಬರ್ ದೃಷ್ಟಿನ ಮೇಲ್ ಬೀಳೋದಕ್ಕೂ ಮುಂಚೆ ನಾವು ತಪ್ಪಿಸ್ಕೊಂಡ್ಬಿಟ್ರೆ ನಾವಾಗ ಸುರಕ್ಷಿತವಾಗಿರ್ಬಹುದು. ಇಲ್ಲ ಅಂದ್ರೆ ನಮ್ಗೆ ಉಳುಗಾಲ ಇಲ್ಲ. ಬನ್ನಿ ಗುರುಗಳೇ, ಹೊರಟೋಗೋಣ. ಎಲ್ಲಿ ಹೊರಡೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಪಂಡಿತ ರಾಮಕೃಷ್ಣ ನಿಮ್ಮ ಹತ್ರ, ಮತ್ತೆ ನೀವು ಪಂಡಿತ ರಾಮಕೃಷ್ಣನ ಹತ್ತಿರ ಯಾವತ್ತಿಗೂ ತಲುಪೋದಿಕ್ಕಾಗೋದಿಲ್ಲ. ಮಂತ್ರಿ ಮಲ್ಲಿಕ್, ಆ ಪಂಡಿತ ರಾಮಕೃಷ್ಣನ ಬದಲಾಗಿ ನಾನು ಈ 3 ಜನನ್ನ ಪಂಡಿತ ರಾಮ ಏನಿದು? ನಾವು ಹೆದರಿಸಿ ಬೆದರಿಸಿ ಮತ್ತೆ ಜೀವನಕ್ಕೆ ಒಂದು ಅವಕಾಶ ಕೊಟ್ಟ ನಂತರವೂ ಇವನೆಲ್ಲಿಂದ ಬಂದ್ಬಿಟ್ಟ? ಎಂತ ವಿಚಿತ್ರ ಇವನು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ, ಅಯ್ಯೋ ಇರು. ಈ ಕಡೆ ಈ ಕಡೆ ಬಾ. ಧನ್ಯವಾದ ಗುರುಗಳೇ. ಬಾ 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 ಬಾ. ಕಣ್ಕೊಳಲ್ವ ನಿಮ್ಗೆ? ಪ್ರಣಾಮಗಳು ಮಹಾರಾಜರೇ. ಶಹನ್ಶಾಹನ ದರ್ಬಾರ್ನಲ್ಲಿ ಈ ಮೂರ್ಖತನ ಏನು? ತೆಗಿ ಕಣ್ಣಿಂದ ಪಟ್ಟಿ. ಏನಂದ್ರೆ ಮುಳುಗವನ್ಗೆ ಹುಲ್ಕಡ್ಡಿಯ ಆಸರೆ ಬೇಕು, ಪ್ರೇಮಿಗೆ ಪ್ರೀತಿಯ ಅಪ್ಪುಗೆ ಬೇಕು, ಅಂದನಿಗೆ ಎಲ್ಲ ನೋಟನೂ ಬೇಕು. ಆದ್ರೆ ನನಗೆ ಮಹಾರಾಜರೇ ನಿಮ್ಮ ಒಂದು ಸೂಚನೆ ಬೇಕು. ಈ ಪಟ್ಟಿ ನನಗೆ ಸುರಕ್ಷಾ ಕವಚ ಇದ್ದ ಹಾಗೆ. ನೀವು ಸೂಚನೆ ಕೊಡೋವರೆಗೂ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅಪರಾಧದಿಂದ ಇದನ್ನ ಬಳಸಿ ತಪ್ಪಿಸ್ಕೋಬಹುದು ಅಲ್ವಾ? ಪಂಡಿತ, ನಿನ್ನ ಈ ಕಣ್ಣುಗಳು ಸೋತು ಶಾಶ್ವತವಾಗಿ ಮುಚ್ಚಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ನಿನಗೆ ಪಟ್ಟಿಯನ್ನು ತೆಗೆದು ನಮ್ಮನ್ನು ನೋಡುವ ಅವಕಾಶವನ್ನು ನೀಡುತ್ತೇವೆ. ಧನ್ಯವಾದಗಳು ಮಹಾರಾಜರೇ. ನಿಮ್ಮದೇ ಧ್ವನಿಲಿ ಈ ಆದೇಶ ಕೇಳೋದಿಕ್ಕೆ ನಾನು ಕಾಯ್ತಾ ಇದ್ದೆ. ಪಂಡಿತ ರಾಮಕೃಷ್ಣ, ನಮಗೆ ಅನ್ನಿಸುತ್ತಿದೆ ನೀನು ಮನಸ್ಸಿನಲ್ಲಿಯೇ ನಿನ್ನ ಸೋಲನ್ನು ಒಪ್ಪಿಕೊಂಡಿದೀಯಾ ಅಂತ. ಸ್ಪರ್ಧೆಗಾಗಿ ನೀನು ಇಡೀ ರಾತ್ರಿ ಈ ಉಪಾಯವನ್ನು ಹುಡುಕಿಕೊಂಡಿದ್ದೀಯಾ. ಹೇಗೆ ನಮ್ಮ ದರ್ಬಾರಿನ ನಿಯಮಗಳನ್ನು ತಲೆಯಲ್ಲಿ ಇಟ್ಟುಕೊಂಡರೂ ನಮ್ಮ ಮುಂದೆನೆ ನಿಮ್ಮ ದೃಷ್ಟಿಯನ್ನು ಕೆಳಗೆ ಮಾಡದೇನೆ ದರ್ಬಾರಿನಲ್ಲಿ ನುಗ್ಗುವಂತ ದುಸ್ಸಾಹಸ ಮಾಡಿದ್ಯಾ? ಅಯ್ಯೋ ಬಾದ್ಶಾ ಸಲಾಮತ್, ನನ್ನ ಉದ್ದೇಶ ಖಂಡಿತ ಅದಲ್ಲ. ಈ ತರ ಪಟ್ಟಿ ಕಟ್ಕೊಂಡು ದರ್ಬಾರಿಗೆ ಬರಬಾರ್ದು ಅಂತ ನನ್ಗೆ ಯಾರು ಹೇಳಲೇ ಇಲ್ಲ. ಕ್ಷಮಿಸ್ಬಿಡಿ, ನಿಮ್ ನಗರಕ್ಕೆ ಹೊಸಬಾ ಅಲ್ವಾ, ಮತ್ತೆ ಈ ರೀತಿ ಯಾವತ್ತೂ ಮಾಡಲ್ಲ. ಅಂದರೆ ಈ ರೀತಿ ಹೊಸ ಹೊಸ ಉಪಾಯಗಳನ್ನು ಹುಟ್ಟಿ ಹಾಕುವ ಕಾಯಿಲೆಯಿಂದ ದೂರವಾಗಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲವೇ? ಮಹಾರಾಜ್ರೆ, ನಿಮ್ಮ ಜೀವನದಲ್ಲಿ ಪ್ರಶ್ನೆಗಳ ಸಂಖ್ಯೆ ನೀವು ತಗೊಳ್ಳೋ ಉಸಿರಿಗಿಂತನೂ ಹೆಚ್ಚಾಗೋದ್ರೆ ಆಗ ನೀವು ಕೊಡುವಂತಹ ಉತ್ತರ ಪ್ರಶ್ನೆಗಳ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕೋ ರೀತಿ ಇರಬೇಕು. ಏನಂದ್ರೆ ಸಮಸ್ಯೆ ಇದ್ಮೇಲೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ಏನ್ ಮಾಡೋದು, ಜೀವನ ನಡಿಬೇಕಲ್ಲ ಅಲ್ವಾ?
ಇವತ್ತು ನಾವು ಘೋಷಣೆಯನ್ನ ಮಾಡ್ತೀವಿ. ಇವತ್ತಿನ ನಂತರ ಯಾವಾಗೆಲ್ಲ ನಾವು ದರ್ಬಾರಿನಲ್ಲಿ ಪ್ರವೇಶ ಮಾಡ್ತೀವೋ ಯಾರು ತಮ್ಮ ದೃಷ್ಟಿಯನ್ನು ಕೆಳಗೆ ಮಾಡಬಾರ್ದು. ಯಾರು ಕೂಡ, ಬದಲಾಗಿ ಎಲ್ಲರೂ ನಮ್ಮ ದೃಷ್ಟಿಗೆ ದೃಷ್ಟಿ ಮಿಲಾಯಿಸಿ ಮಾತನಾಡಬೇಕಾಗುತ್ತದೆ. ಮತ್ತೆ ಈ ಕಾನೂನು ನಿನಗೂ ಕೂಡ ಅನ್ವಯಿಸುತ್ತೆ ಪಂಡಿತ. ಹಾ ಬಾದ್ಶಾ ಸಲಾಮತ್, ನಾನು ಈ ಕಾನೂನನ್ನ ಖಂಡಿತ ಪಾಲಿಸ್ತೀನಿ. ಬನ್ನಿ ಮೇಯ್ಯ, ಬನ್ನಿ, ಹತ್ರ ಬನ್ನಿ. ನಮ್ಮ ಕೈಯಲ್ಲಿ ಸೋತು ನಿಮ್ಮ ಮರ್ಯಾದೆ ಕಳ್ಕೊಳ್ಳಿ. ಪಂಡಿತ ರಾಮಕೃಷ್ಣ, ಬಾ, ನೀನು ಶುರು ಮಾಡು. ಇಂದು ಈ ದರ್ಬಾರಿನಲ್ಲಿ ಕಬ್ಬನ್ ಮಿಯ್ಯ ಮತ್ತು ರಾಮಕೃಷ್ಣರ ನಡುವೆ ಪ್ರಶ್ನೋತ್ತರ ಮತ್ತು ಕಾವ್ಯದ ಸ್ಪರ್ಧೆ ನಡೆಯುತ್ತದೆ. ಇಬ್ಬರು ನಮ್ಮ ಮಹಾರಾಜರು ಕೊಟ್ಟ ಶಬ್ದಗಳ ಮೇಲೆ ಕಾವ್ಯವನ್ನು ಹೇಳಬೇಕು. ಆದರೆ ನಿಯಮ ಏನು ಅಂದ್ರೆ ಕಬ್ಬನ್ ಮಿಯ್ಯ ಶುರು ಮಾಡ್ತಾರೆ ಮತ್ತೆ ರಾಮಕೃಷ್ಣ ಅವರು ಕೊನೆ ಮಾಡ್ತಾರೆ. ಇದಾದ ಮೇಲೆ ಇದು ಬದಲಾಗತ್ತೆ. ಮತ್ತೆ ಶುರು ಮಾಡೋದು ಪಂಡಿತ ರಾಮಕೃಷ್ಣ, ಮತ್ತೆ ಕೊನೆ ಮಾಡೋದು ಕಬ್ಬನ್ ಮಿಯ್ಯ ಅವರು. ಇವತ್ತಿನ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಬ್ಬನ್ ಮಿಯ್ಯ, ಹೇಳಿ ಮಹಾರಾಜರೇ. ಪ್ರೀತಿ ಮತ್ತೆ ಪ್ರೇಮದ ವಿಷಯದಿಂದಾನೇ ನೀವು ಶುರು ಮಾಡಿ. ಈಗ ಆಗಲಿ ಮಹಾರಾಜರೇ, ನಾನು ಪಾನ್ ಹುಡುಕ್ತಾ ಕ್ಷಮಿಸಿ ಮಹಾರಾಜರೇ, ನಾನು ಪದಗಳನ್ನು ಹುಡುಕ್ತಾ ಇದ್ದೆ. ಮತ್ತೆ ಅವರು ಕಣ್ಣುಗಳಲ್ಲೇ ಮಾತಾಡ್ ಹೋದ್ರು. ಮಹಾರಾಜರೇ, ನಾವು ಪದಗಳಿಗಾಗಿ ಹುಡುಕ್ತಾ ಇದ್ವಿ, ಅವರು ಕಣ್ಣಲ್ಲೇ ಮಾತಾಡಿ ಹೋದ್ರು. ನಾವು ಪ್ರೀತಿಗಾಗಿ ಹೊರಗಡೆನೆ ಕಾಯ್ತಾ ಇದ್ವಿ, ಆದ್ರೆ ಅವ್ರು ಬಂದು ಕಣ್ಣಿನಲ್ಲೇ ಋತು ಬದಲಿಸಿ ಹೋದ್ರು. ವಾಹ್ ವಾಹ್ ವಾಹ್, ಪಂಡಿತ ರಾಮಕೃಷ್ಣ, ವಾಹ್, ಎಂತ ಅದ್ಭುತವಾಗಿ ಹೇಳಿದೆ. ಗುರುಗಳೇ, ಅನ್ನಿಸ್ತಾ ಇದೆ ಕಬ್ಬನ್ ಮಿಯ್ಯ ಸುಳಿಯಲ್ಲಿ ಸುಲಭವಾಗಿ ಸಿಕ್ಕಾಕೊಳ್ತಾರೆ ಅಂತ. ಯಾವ್ದನ್ನ ಪಂಡಿತ ರಾಮಕೃಷ್ಣ ಯೋಚಿಸಿದ್ದ? ಸರಿಯಾಗಿ ಊಹೆ ಮಾಡಿದ್ಯಾ? ಮತ್ತೆ ಮುಂದೆ ಏನಾಗುತ್ತೆ ಮುಚ್ಕೊಂಡು ನೋಡ್ತಾ ಇರು. ಪಂಡಿತ ರಾಮಕೃಷ್ಣ, ನಮಗೆ ನಿಮ್ಮ ಸ್ವಭಾವದ ಪರಿಚಯವಾಗ್ತಿದೆ. ನಿಮ್ಮ ಸ್ವಭಾವದ ಮೇಲೆ ಕವನವನ್ನು ಓದಿ ನಿಮ್ಮ ಕವನದ ಸ್ವಭಾವವನ್ನು ಹೇಳಿ. ಸರಿ ಮಹಾರಾಜರೇ. ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಕಬ್ಬನ್ ಮಿಯ್ಯ, ವ್ಯಕ್ತಿ ಮತ್ತು ವ್ಯಕ್ತಿತ್ವದ ನಿರ್ಧಾರ ಆತ್ಮದ ಮೇಲೆ ನಿಂತಿರುತ್ತೆ. ಪಾನ್ ಇದೇ ಡಬ್ಬದಲ್ಲಿಟ್ಟಿದ್ದು ಎಲ್ಲೋದ್ವು? ಆತ್ಮ ಆತ್ಮ. ಕಬ್ಬನ್ ಮಿಯ್ಯ, ಏನ್ ಹೇಳ್ಬೇಕು ಅಂತಿದ್ದೀರಾ? ಈಗ ವ್ಯಕ್ತಿ ಮತ್ತು ವ್ಯಕ್ತಿತ್ವದಲ್ಲಿ ಅಂತರ ಆತ್ಮದಾಗಿರುತ್ತೆ. ಯಾವ ಸಮಯ ಸಿಗಲ್ವೋ ಪಾನ್ ಆ ಸಮಯ ನಿರ್ಣಯದ್ದಾಗುತ್ತೆ. ನನ್ನ ಅರ್ಥ ಏನಂದ್ರೆ ನಗೋದು ನಗ್ಸೋದು ಆ ಮನುಷ್ಯ ಅವನು ಪ್ರಾಕೃತಿಕವಾಗಿರ್ತಾನೆ. ಪ್ರೀತಿಯ ಮೇಲೆ ಹೇಳಿ. ಸರಿ ಮಹಾರಾಜರೇ. ಸಂಪೂರ್ಣವಾಗೋದಿಲ್ಲ, ಸಂಪೂರ್ಣನಾಗೋದಿಲ್ಲ ಜೊತೆಗಾರನಿಲ್ದೆ ಯಾವುದೇ ಮನುಷ್ಯ. ಕಬ್ಬನ್ ಮಿಯ್ಯಗೆ ಕೇಳಿಸಿಲ್ಲ. ನಾನ್ ಮತ್ತೆ ಇನ್ನೊಂದು ಬಾರಿ ಹೇಳ್ತೀನಿ. ಕಬ್ಬನ್ ಮಿಯ್ಯ, ಸಂಪೂರ್ಣನಾಗೋದಿಲ್ಲ ಜೊತೆಗಾರನಿಲ್ದೆ ಯಾವುದೇ ಮನುಷ್ಯ. ಇದನ್ ಪೂರ್ತಿ ಮಾಡಿ. ಆಗೋದಿಲ್ಲ ಸಂಪೂರ್ಣ ಯಾರ ಹೊರತಾಗಿಯೂ ಮನುಷ್ಯ. ಎಲ್ಲಿ ತನಕ ಅವನು ತಿನ್ನೋದಿಲ್ವೋ ಒಂದು ಪಾನ್. ಕಬ್ಬನ್ ಮಿಯ್ಯ, ಈ ಮಜ್ನು ತರ ನಡವಳಿಕೆಯನ್ನ ಯಾಕೆ ಮಾಡ್ತಿದ್ದೀರಾ? ಗುರುಗಳೇ, ಮೀನಿಗೆ ನೀರ್ ಬಿಟ್ರೆ ಬದುಕಕ್ಕಾಗಲ್ಲ, ಕಬ್ಬನ್ಗೆ ಪಾನ್ ಬಿಟ್ರೆ ಇರಕ್ಕಾಗಲ್ಲ. ನಾನು ನೋಡ್ತಿದ್ದೀನಲ್ಲ ಹೇಗ್ ಚಡಪಡಿಸ್ತಿದ್ದಾನೆ ಅಂತ. ಮುಂದಿನ ಕವನದ ವಿಷಯವು ತಪ್ಪುಗಳು. ಕಬ್ಬನ್ ಮಿಯ್ಯ, ಈಗ ನಿಮ್ಮ ಸರದಿ. ಈ ತಪ್ಪುಗಳು ಏನ್ ಹೇಳಲಿ ಯೋಚನೆ ಮಾಡಿ ಎಲ್ಲಿ ಹೋಗಿದೆಯೋ ನನ್ನ. ಈಗ ಆಗ್ಲೇ ಇಷ್ಟೊಂದು ತಪ್ಪು ಮಾಡಿ ಪುನರಾವರ್ತಿಸೋದ್ ಬೇರೆ. ವಾ ಪಂಡಿತ ರಾಮಕೃಷ್ಣ, ವಾ. ನರಿಮನೆ, ಯಾವುದೇ ನಶೆಗೆ ಒಳಗಾದ್ರೆ ಮನುಷ್ಯ ಅದ್ರೊಳಗೆ ಇರ್ತಾನಂತೆ. ಒಂದ್ ವೇಳೆ ನಶೆ ಸಿಗದೆ ಹೋದ್ರೆ ಒದ್ದಾಡ್ತಾ ಇರ್ತಾನಂತೆ. ಇವನ್ ತರ ಈಗ ನೋಡ್ತಾ ಇರೋ ಇವನ್ ಹೇಗ್ ಒದ್ದಾಡ್ತಾನೆ ಅಂತ. ಸತ್ಯವಚನ ಗುರುಗಳೇ. ಕಬ್ಬನ್ ಮಿಯ್ಯ ಚಡ್ಪಡಾಯಿಸೋದ್ ನೋಡ್ತಾ ಇದ್ರೆ ಬೇಗನೆ ಶೇನ್ಶಾ ಬಾಬರ್ ಇವ್ರಿಗೆ ಹೊರಗಡೆ ದಾರಿ ತೋರಿಸ್ತಾರೆ. ಅಯ್ಯೋ ಪರವಾಗಿಲ್ಲ ಕಬ್ಬನ್ ಮಿಯ್ಯ, ನಮ್ಮದೇ ತಪ್ಪುಗಳಿಗೆ ನಾವು ನಕ್ಕಾಗ ನಮ್ಮ ಆಯಸ್ಸು ಹೆಚ್ಚಾಗುತ್ತೆ.
ಮತ್ತೆ ಪಾನ್ ತಿಂದೇ ಇರೋದು ಆಯಸ್ನ ಕಡಿಮೆ ಮಾಡಬಹುದು. ಕಬ್ಬನ್ ಮಿಯಾ, ಮಹಾರಾಜ್ರೆ ಆಜ್ಞೆ ಮಾಡಿ, ನಾನೇ ಕಬ್ಬನ್ ಮಿಯಾ. ಮಿಯಾ ಕಬ್ಬನ್, ನಿಮ್ಮ ಎಲ್ಲ ಕವನವು ಪಾನ್ನಲ್ಲಿ ಯಾಕೆ ಸಿಕ್ಕಾಕೊಳ್ತಿದೆ? ಪಾನನ್ನು ಬಿಟ್ಟು ಬೇರೆ ಏನಾದ್ರೂ ಹೇಳಿ. ಮಹಾರಾಜ್ರೆ, ಇವರು ಸ್ವಲ್ಪ ಗಾಬರಿ ಆಗಿದ್ದಾರೆ ಅನ್ಸುತ್ತೆ. ಇವ್ರ ಶಾಯರಿನ ನಾನೇ ಪೂರ್ತಿ ಮಾಡ್ತೀನಿ. ನಮ್ಮದೇ ತಪ್ಪುಗಳಿಗೆ ನಾವು ನಕ್ಕಾಗ ನಮ್ಮ ಆಯಸ್ಸು ಹೆಚ್ಚಾಗತ್ತೆ. ಆದ್ರೆ ಹುಷಾರು, ನಿಮ್ಮ ಪತ್ನಿಯ ತಪ್ಪನ್ನು ನೋಡಿ ನಕ್ಕಿದ್ರೆ ನಿಮ್ಮ ಸಂತಸದ ಆಯಸ್ಸು ಕಡಿಮೆ ಆಗತ್ತೆ. ಸರಿಯಾಗಿ ಹೇಳಿದೆ ರಾಮಕೃಷ್ಣ. ಸರಿಯಾಗಿ ಹೇಳಿದ್ರು. ಆ ಕಬ್ಬನ್ ಮಿಯಾ, ಹೀಗೆ ನಗ್ತಾ ನಗ್ತಾ ನಿಮ್ಮ ಸೋಲನ್ನು ಸ್ವೀಕಾರ ಮಾಡಿ. ಈ ಸ್ಪರ್ಧೆಯು ಯಾವತ್ತೂ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿವರೆಗೂ ಈ ಶಹನ್ಶಾ ಮೇಲೆ ಕವನವನ್ನು ಓದುವುದಿಲ್ಲವೋ ಓದಿ. ಸರಿ ಮಹಾರಾಜ್ರೆ, ಇದು ಯೋಗನೋ ಇಲ್ಲ ಸುಯೋಗನೋ? ಇದು ಯೋಗನೋ ಇಲ್ಲ ಸುಯೋಗನೋ? ವಿಭಿನ್ನವಾಗಿದೆ ನನ್ನ ಮತ್ತು ಶಹನ್ಶಾರ ನಡುವಿನ ಸಂಬಂಧ. ಕಬ್ಬನ್ ಮಿಯಾ, ಪೂರ್ತಿಗೊಳಿಸಿ. ಕಬ್ಬನ್ ಮಿಯಾ, ಮಹಾರಾಜ್ರೆ, ಕಬ್ಬನ್ ಮಿಯಾ ಅವರು ಆತ್ಮಸಮರ್ಪಣೆ ಮಾಡ್ಕೊಳ್ಳೋದಿಕ್ಕೆ ಪೂರ್ತಿ ತಯಾರಾಗಿ ನಿಂತಿದ್ದಾರೆ ಅನ್ಸುತ್ತೆ. ಹೇಗಿದ್ರು ಹಿಂದಿನ 2 ಶಾಯರಿನ ಇವರು ಪೂರ್ತಿ ಮಾಡಲಿಲ್ಲ. ಈಗ ವಿಜಯದ ತಕ್ಕಡಿ ನನ್ನ ಕಡೆನೆ ತೂಗ್ತಿದೆ ಅನ್ಸುತ್ತೆ. ಆದ್ರೂ ಕೂಡ ಈ ಸ್ಪರ್ಧೆಯ ಭಾವನೆಗಳಿಗೆ ಬೆಲೆ ಕೊಟ್ಟು ಇವ್ರಿಗೆ ಇನ್ನೊಂದು ಅವಕಾಶ ಕೊಡ್ಬೋದು ಅನ್ಸುತ್ತೆ. ಓಹೋಹೋ, ಈ ಪಂಡಿತ ರಾಮಕೃಷ್ಣ ಕೂಡ ಮೂರ್ಖನ್ ತರಾನೇ ಮಾತಾಡ್ತಿದ್ದಾನೆ. ವಿಜಯ ದೇವಿ ಇವನಿಗೆ ತಿಲಕ ಇಡೋದಕ್ಕೆ ಬರ್ತಾ ಇದ್ರೆ ಇವನು ಅದ್ರ ಮುಂದೆನೆ ಆರತಿ ಮಾಡ್ಕೊಂಡು ನಿಂತಿದ್ದಾನೆ. ಇದು ಯೋಗವೋ ಸಂಯೋಗವೋ? ಸ್ವಲ್ಪ ಬೇರೆಯೇ ಸಂಬಂಧವಿದೆ ನನ್ನ ಮತ್ತೆ ನನ್ನ ಶಹನ್ಶಾ ನಡುವೆ. ಅವರು ಪಾನ್ನ ತಿನ್ನೋದಿಲ್ಲ, ಬೇರೆಯವ್ರಿಗೂ ಪಾನ್ ತಿನ್ನೋಕ್ ಬಿಡೋದಿಲ್ಲ. ಮಹಾರಾಜ್ರೆ, ಪಾನ್ ಇಲ್ದೆ ನಾನು ಇವ್ರನ್ನ ಎದುರಿಸೋಕ್ ಆಗೋದಿಲ್ಲ. ನನಗೆ ಅಪ್ಪಣೆ ನೀಡಿ ಮಹಾರಾಜ್ರೆ, ನಾನು ಇನ್ನು ಯಾವ ಸ್ಪರ್ಧೆನೂ ಎದುರಿಸೋದಿಲ್ಲ. ಮಹಾರಾಜರ ಅನುಮತಿ ಇದ್ರೆ ಈ ಶಾಯರಿನು ನಾನೇ ಪೂರ್ತಿ ಮಾಡ್ತೀನಿ. ಅನುಮತಿ ಇದೆ. ಇದು ಯೋಗನೋ ಇಲ್ಲ ಸುಯೋಗನೋ? ಇದು ಯೋಗನೋ ಇಲ್ಲ ಸುಯೋಗನೋ? ವಿಭಿನ್ನವಾಗಿದೆ ನನ್ನ ಮತ್ತು ನನ್ನ ಶಹನ್ಶಾರ ನಡುವಿನ ಸಂಬಂಧ. ಇಲ್ಲಿ ಸ್ನೇಹವೂ ಇಲ್ಲ ಮತ್ತೆ ದ್ವೇಷ ಕೂಡ ಇಲ್ಲ. ಇದು ಯೋಗವೋ ಸುಯೋಗವೋ ಇಲ್ಲ ಮುಹೂರ್ತವಿರದ ಮಹಾಯೋಗವೋ? ವಿಭಿನ್ನವಾಗಿದೆ ನನ್ನ ಮತ್ತು ಶಹನ್ಶಾರ ನಡುವಿನ ಸಂಬಂಧ. ಭೂಮಿ ಮತ್ತು ಆಗಸವನ್ನು ಒಂದು ಮಾಡಿದ ಆ ಒಂದು ವಿನೂತನ ಬಂಧ. ದ್ವೇಷ ಮಾಡಲು ಕಾರಣ ಸಿಕ್ಕಿಲ್ಲ, ಪ್ರೀತಿ ಸಹ ಕಡಿಮೆಯಾಗಿಲ್ಲ. ಇಲ್ಲಿ ಯಾವ ರೀತಿಯ ಸ್ನೇಹವೂ ಇಲ್ಲ ಮತ್ತೆ ಯಾವ ದ್ವೇಷ ಸಹ ಇಲ್ಲ. ಅವರ ದೃಷ್ಟಿಕೋನ ಬದಲಾಗಬೇಕಿದೆ. ಅವರ ದೃಷ್ಟಿಕೋನ ಬದಲಾಗಬೇಕಿದೆ. ನನ್ನ ನಂಬಿಕೆಗಳು ಸಹ ಬದಲಾಗಬೇಕಿದೆ. ಇದು ಯೋಗವೋ ಸುಯೋಗವೋ ಇಲ್ಲ ಮುಹೂರ್ತವಿರದ ಮಹಾಯೋಗವೋ? ವಿಭಿನ್ನವಾಗಿದೆ ನನ್ನ ಮತ್ತು ಶಹನ್ಶಾ ನಡುವಿನ ಸಂಬಂಧ. ಭೂಮಿ ಮತ್ತು ಆಗಸವನ್ನು ಒಂದು ಮಾಡಿದ ಆ ಒಂದು ವಿನೂತನ ಬಂಧ. ಅವರ ಎತ್ತಿದ ತಲೆಯ ಮುಂದೆ ನಮ್ಮ ತಲೆ ಎಂದು ಸಹ ಬಾಗದಿರಲಿ. ಅವರ ಎತ್ತಿದ ತಲೆಯ ಮುಂದೆ ನಮ್ಮ ತಲೆ ಎಂದು ಸಹ ಬಾಗದಿರಲಿ. ಆತ್ಮ ಸಮ್ಮಾನದ ಎದುರಿಗೆ ಪ್ರತಿಯೊಬ್ಬರು ಕೂಡ ಸಮಾನರೇ. ಒಂದು ನದಿ ಸಾಗರವನ್ನು ಅಪ್ಪಿಕೊಳ್ಳೋ ಹಾಗೆ ಅವರನ್ನು ಮನಃಪೂರ್ವಕವಾಗಿ ಭೇಟಿಯಾಗಬೇಕಿದೆ. ವಿಭಿನ್ನವಾಗಿದೆ ನನ್ನ ಮತ್ತು ನನ್ನ ಶಹನ್ಶಾ ನಡುವಿನ ಸಂಬಂಧ. ಭೂಮಿ ಮತ್ತು ಆಗಸವನ್ನು ಒಂದು ಮಾಡಿದ ಆ ಒಂದು ವಿನೂತನ ಬಂಧ. ವಾ ಪಂಡಿತ ರಾಮಕೃಷ್ಣ, ವಾ 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 ವಾ. ಇಂಥ ಪರಿಸ್ಥಿತಿಯಲ್ಲೂ ನೀವು ನಮ್ಮನ್ನ ಗರ್ವ ಪಡುವಂತೆ ಮಾಡಿದ್ರಿ. ಗೆಲುವು ನಮ್ಮದಾಯ್ತು.